ಸೊ ಲುಕ್ ಎಟ್ ಹಿಯರ್ ಸಿಂಪಲ್ ಆಗಿ ನನಗೊಂದು ಪಾಯಿಂಟ್ ಕಾಣ್ತಾ ಇದೆ. ಅದರ ಬಗ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಬ್ರೇಕ್ಔಟ್ ಇದು ಸಸ್ಟೈನ್ ಆಗುತ್ತೋ ಏನೋ ಎತ್ತ ಅಂತೇಳಿ. ಲುಕ್ ಎಟ್ ಹಿಯರ್ ಮಾರ್ಕೆಟ್ ಜಸ್ಟ್ ಪುಷಿಂಗ್. ಲುಕ್ ಪುಷ್ ಆಗ್ತಾ ಇದೆ. ಓಕೆ, $61 ಮೇಲೆ ಸಸ್ಟೈನ್ ಆಗ್ಲಿಕ್ಕೆ ನಂಬರ್ 1 ಪಾಯಿಂಟ್ ಹಿಯರ್. ಸೊ ಅದ್ರ ಜೊತೆಗೆ ಮಾರ್ಕೆಟ್ ಏನ್ ಟ್ರೈ ಮಾಡ್ತಾ ಇದೆ ಅಂದ್ರೆ ಟು ಸಸ್ಟೈನ್ ಅಬೌವ್ ದಿಸ್ ಲೆವೆಲ್ ಅಂಡ್ ಕ್ಯಾನ್ ಗೋ ಇವನ್ ಟು 61.5 ಕುಡ್ ಬಿ ಅ ಟಾರ್ಗೆಟ್ ಹಿಯರ್. ಸೊ ಅದಕ್ಕೆ ಮೋಸ್ಟ್ ಟೈಮ್ ಮೋಸ ಯಾವ ರೀತಿ ಆಗ್ತೀವಿ ಅಂದ್ರೆ ಕ್ಯಾಂಡಲ್ ಅದ್ರ ಮೇಲೆ ಕ್ಲೋಸ್ ಕೊಡೋದಿಲ್ಲ. ಸೊ ಇಲ್ಲಿ ಮಾರ್ಕೆಟ್ ಏನ್ ಮಾಡ್ತಾ ಇದೆ, ಪಿನ್ ಶೋಕಸ್ ಮಾಡ್ತಾ ಇದೆ, ಕ್ಲೋಸ್ ಕೊಟ್ಟ. ಐ ರಿಪೀಟ್ ಯು, ಕ್ಲೋಸ್ ಕೊಟ್ಟ ಅಂಡ್ ಕೆಳಗಡೆ ಎಕ್ಸ್ಟೆಂಡೆಡ್ ವಾಲ್ಯೂಮ್ ಕಾಣ್ತಾ ಇದೆ. ಐ ರಿಪೀಟ್ ಯು, ಎಕ್ಸ್ಟೆಂಡೆಡ್ ವಾಲ್ಯೂಮ್ ಕಾಣ್ತಾ ಇದೆ ಅಂದ್ರೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟು ದ ಗಪ್ ಸೈಡ್ ಯು. ಸೊ ಅದಕ್ಕಿಂತ ಮುಂಚೆ ಮಾರ್ಕೆಟ್ ಬೀಳಬೇಕಾದ್ರೆ ಅಥವಾ ಇಲ್ಲಿ ಬಂದಾಗ ಏನೇನ್ ಆಗ್ತಾ ಇತ್ತು ನೋಡ್ಕೊಳ್ಳಿ. ಸೊ ಬ್ರೇಕ್ ಡೌನ್ ಆಗಿತ್ತು. ಓಕೆ, ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂಸ್ಲಿ. ಸೊ ಇಲ್ಲಿ ಕೂಡ ಮಾರ್ಕೆಟ್ ಲೈಕ್ ಬಂದು ಕೂಡ ಲೈಕ್ ರಿಜೆಕ್ಷನ್ ಆಗಿತ್ತು. ಇಲ್ಲಿ ಕ್ಯಾಂಡಲ್ಗಳು ಡಿಸೆಲರೇಟ್ ಆಗಿದ್ವು ಅಂಡ್ ಇಲ್ಲೂ ಕೂಡ ಸಕ್ಸಸ್ ಆಗಿರ್ಲಿಲ್ಲ, ನೋಡ್ಕೋಬಹುದು. ಅಂಡ್ ಇದೇ ಜಾಗದಲ್ಲಿ ಫೈಟ್ ಆಗ್ತಾ ಇದೆ. ಅಂಡ್ ಒನ್ ಮೋರ್ ಪಾಯಿಂಟ್ ಆಫ್ ಯು ಥಿಂಕ್ ಹಿಯರ್, ಮಾರ್ಕೆಟ್ ಅಲ್ಲಿ ಬಾಡಿ ಪರ್ಸೆಂಟೇಜ್ ಲುಕ್. ಈ ಬಾಡಿ ಪರ್ಸೆಂಟ್ ಅಂದ್ರೆ 80% ಬಾಡಿ ಆಫ್ ಬೈಯಿಂಗ್ ಇಸ್ ಬಿಲೋ ದ ಲೆವೆಲ್. ಐ ರಿಪೀಟ್ ಹಿಯರ್, ಬಿಲೋ ದ ರೆಸಿಸ್ಟೆನ್ಸ್ ಲೆವೆಲ್. ಸೊ ಓನ್ಲಿ 10% 20% ಜನ ಇದ್ರ ಮೇಲೆಗಡೆ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಿಸ್ ಕುಡ್ ಬಿ ನಾಟ್ ಎಟ್ ಆಲ್ ಅ ಪ್ರಾಪರ್ ಬ್ರೇಕ್ಔಟ್. I repeat here, this could be not at all proper breakout without like with or without a volume. Okay, this could be a trap in case market illi follow through barilla andre illa any pull back here and above, then ನಾನು ಇವನ್ ಥಿಂಕ್ ಮಾಡ್ತಾ ಇರೋದು ಒಂದಲ್ಲ ಎರಡಲ್ಲ $62 ಥಿಂಕ್ ಮಾಡ್ತೀನಿ ಅವಾಗ. ಓಕೆ, ಸೊ ಫಸ್ಟ್ ಟಾರ್ಗೆಟ್ ಬರುತ್ತೆ ಅವಾಗ 61 ಆಮೇಲೆ 62. ಬಟ್ ವೆರಾಸ್ ಇಲ್ಲಿ ಸದ್ಯದ ಮಟ್ಟಿಗೆ ಲುಕ್, ಎಷ್ಟು ಗಂಟೆ ಆಗಿದೆ ಮಾರ್ಕೆಟ್? ಅರೌಂಡ್ 17 ಅಥವಾ 19 ಆಗ್ಲಿಕ್ಕೆ ಬರ್ತಾ ಅಂದ್ರೆ 7 ಗಂಟೆ. ಓಕೆ, 7 ಗಂಟೆ PM ಮಾರ್ಕೆಟ್ ಇಫ್ ಇಟ್ ಇಸ್ ನಾಟ್ ಕ್ಲೋಸಿಂಗ್ ಅಬೌವ್ ದಿಸ್ ಲೆವೆಲ್, ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಕ್ಯಾನ್ ಇವನ್ ರಿವರ್ಸ್ ಬ್ಯಾಕ್ ಹಿಯರ್. ಸೊ ಅದಕ್ಕೋಸ್ಕರ ಇವನ್ ಕ್ಯಾಂಡಲ್ ಕ್ಲೋಸ್ ಕೊಟ್ರು ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಲ್ಲೊಂದು ಸಣ್ಣ ಒಂದು ರೆಡ್ ಕ್ಯಾಂಡಲ್ ಮಾಡುತ್ತೆ. ಓಕೆ, ವಾಪಸ್ ಒಂದು ಸಣ್ಣ ಗ್ರೀನ್ ಕ್ಯಾಂಡಲ್ ಮಾಡುತ್ತೆ. ಒಂದೇ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆದ್ಮೇಲೆ ಸಡನ್ಲಿ ಬಿದ್ದೇ ಬೀಳುತ್ತೆ. ಇದು ಕಾಮನ್. ಸೊ ನಮಗೆ ಏನ್ ಬೇಕಾಗಿದೆ, ಮಾರ್ಕೆಟ್ ಇಲ್ಲಿ ಫಾಲೋ ಥ್ರೂ ಕೊಟ್ಟು ಹೈಯರ್ ಲೋ ಮಾಡಿದ್ರೆ ಹೋಗುತ್ತೆ. ಇದನ್ನೇ ತಿಳ್ಕೊಳ್ಳಿಕ್ಕೆ ನಾನೇನ್ ಮಾಡ್ತೀನಿ, 5 ನಿಮಿಷಕ್ಕೆ ಬರ್ತೀನಿ. ಸೊ 5 ನಿಮಿಷದ ಪ್ರಕಾರ ಮಾರ್ಕೆಟ್ ಒಬ್ವಿಯಸ್ಲಿ ಎಸ್ ಇಟ್ ಈಸ್ ಕ್ಲೋಸಿಂಗ್ ಅಬೌವ್ ದ ಲೆವೆಲ್. ಓಕೆ, ಐ ರಿಪೀಟ್ ಹಿಯರ್, ಅಬೌವ್ ದ ಲೆವೆಲ್ ಕ್ಲೋಸ್ ಆಗ್ತಾ ಇದ್ದು ದ ಚಾನ್ಸ್ ಇದೆ ಮಾರ್ಕೆಟ್ ಕ್ಯಾನ್ ಟೇಕ್ ಯು ದ ಹೈ ಅಬೌಟ್ 61.5 ಲೆವೆಲ್ ಅಂಡ್ ನಾವು ಇದರ ಮೇಲೆ ನಿಂತ್ಕೊಂಡಿದೀವಿ. ಅದು ಇಂಪಾರ್ಟೆಂಟ್ ಸೂಚನೆ. ಓಕೆ, ಲೆಟ್ಸ್ ಸಿ. ಸೆವೆನ್. ಓಕೆ, ಮೇಜರ್ ಲೆವೆಲ್. ಸೊ ಮಾರ್ಕೆಟ್ ಅಲ್ಲಿವರೆಗೂ ಹೋಗುವ ಎಲ್ಲ ಸಾಧ್ಯತೆ ಇದೆ. ಅನದರ್ 30 cents ಐ ಥಿಂಕ್ಸ್ ಪರ್ಸನಲಿ ದ ಪಾಯಿಂಟ್ಸ್ 0.30. ಓಕೆ, ಇಟ್ ವಿಲ್ ಕಮ್ ಈಸಿಲಿ. ಸೊ ಅಬ್ಸರ್ವ್ ಮಾಡ್ತಾ ಇದ್ರಿ, ಇಲ್ಲಿ ಕೆಳಗಡೆ ನಿಮ್ಮ ವಾಲ್ಯೂಮ್ ಕೂಡ ಇರ್ತಾ ಇದೆ. ಸುಮ್ಮನೆ ಅಂತೂ ಹೋಗ್ತಾ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಓಕೆ, ಸೊ ಎಲ್ಲ ರೆಕಾರ್ಡಿಂಗ್ ಆಗಿದೆ ಫ್ರಮ್ ದ ಸ್ಟಾರ್ಟ್ ಟು ಟಿಲ್ ನೌ. ಸೊ ಪೊಸಿಷನ್ ಯಾವ ರೀತಿ ತಗೊಂಡಿದೆ ಏನು ಅಂತ ಕತೆ. ಓಕೆ, ಸೊ ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ವ್ಯೂ, ಮಾರ್ಕೆಟ್ ಈಸ್ ಗೆಟಿಂಗ್ ಅ ರಿಜೆಕ್ಷನ್ಸ್ ಹಿಯರ್. ಇದನ್ನು ದಾಟಿದ್ರೆ ನಾನು $62 ಕೂಡ ಚೆಕ್ಔಟ್ ಮಾಡ್ತಾ ಇದ್ದೀನಿ ಪರ್ಸನಲಿ. ಅಂಡ್ ವಾಲ್ಯೂಮ್ ಇಸ್ ಫ್ಯಾಂಟಾಸ್ಟಿಕ್, ಅಬೌಟ್ 2000. ಲುಕ್ ಹಿಯರ್, ಹಿಂದೆ ಅಷ್ಟು ವಾಲ್ಯೂಮ್ ಬಂದಿಲ್ಲ, ಅಷ್ಟೊಂದು ವಾಲ್ಯೂಮ್ ಇಲ್ಲಿ ಬಂದಿದೆ. ಓಕೆ, ಅಂಡ್ ಮಾರ್ಕೆಟ್ ಅದ್ರ ಜೊತೆಗೆ ಪ್ರೈಸ್, ಐ ರಿಪೀಟ್ ಹಿಯರ್, ಪ್ರೈಸ್ ಅಂಡ್ ಪ್ಲಸ್ ವಾಲ್ಯೂಮ್ ಬೋತ್ ಆರ್ ಮ್ಯಾಚಿಂಗ್. ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೋಸ್ಕರ ಈ ಸ್ಟಾಕ್ ಅಥವಾ ಟ್ರೇಡ್ನ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟ್ರೇಡ್ ಚೆನ್ನಾಗಿದೆ ಅಂಡ್ ಚೆನ್ನಾಗಿ ಹೋಗ್ತಾ ಇದೆ ಅಂಡ್ ಐ ಆಮ್ ಹ್ಯಾವಿಂಗ್ ಅ ಬೆಟರ್ ಪೊಸಿಷನ್ ಹಿಯರ್ ಇನ್ ಲೈಕ್ ಆಪ್ಷನ್ ಬೈಯಿಂಗ್ ಇದೆ, ಅದರೊಳಗೆ ಏನಿಲ್ಲ ಪಾಯಿಂಟ್ ಆಫ್ ವ್ಯೂ. ಬಟ್ ಆಲ್ಮೋಸ್ಟ್ ನೋಡ್ಕೊಳ್ಳಿ 80% ಟಾರ್ಗೆಟ್ ವಿ ಅಚೀವ್ಡ್ ಹಿಯರ್ ಇನ್ ಅ ಸಿಂಗಲ್ ಕ್ಯಾಂಡಲ್.
ಓಕೆ, ಇನ್ ಅ ಸಿಂಗಲ್ ಕ್ಯಾಂಡಲ್ ಅಚೀವ್ ಆಗಿದ್ದೀವಿ. ಅನದರ್ ಮಿನಿಟ್ ಆಬ್ವಿಯಸ್ಲಿ ನೋಡ್ಕೋತೀವಿ ಮಾರ್ಕೆಟ್ ವಿಲ್ ರೀಚ್ ದ ಟಾರ್ಗೆಟ್ ಅಬೌಟ್ ದಿಸ್ ವಿಲ್. ಇದನ್ನು ದಾಟ್ತಾ ಇದ್ರೆ ನನ್ನ ಟ್ರೈಲಿಂಗ್ ಎಸ್ ಎಲ್ ಕಂಟಿನ್ಯೂ ಮಾಡ್ಕೋತೀನಿ ಟಿಲ್ ಅಬೌಟ್ 62. ಓಕೆ, ಸೊ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಕಲಿಸೋದು ಅಥವಾ ತಿಳಿಯೋದೇನಪ್ಪಾ ಅಂದ್ರೆ ವಿ ಆರ್ ಪ್ರೈಸ್ ಅಂಡ್ ವಾಲ್ಯೂಮ್ ಮೀಟಪ್ ಆಗಿದ್ವು ಅಂಡ್ ನೀಟಾಗಿ ಹೋಗಿದೆ. ದಿಸ್ ಇಸ್ ಹೌ ದ ಟ್ರೇಡ್ ಆಕ್ಚುಲಿ ಹ್ಯಾಪನ್ಸ್ ಹಿಯರ್. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಐ ಆಮ್ ಬುಕಿಂಗ್ ಹಿಯರ್ ಓನ್ಲಿ. ಅಂಡ್ ಅಬೌವ್ ದಿಸ್ ವಿನ್ ಟ್ರೇಲಿಂಗ್ ಎಸ್ ಎಲ್ ಕೂಡ ಮಾಡ್ತಾ ಮಾಡ್ತಾ ಕೆಲವೊಂದು ಆಪ್ಷನ್ ಬಾಯಿಂಗ್ ಪೊಸಿಷನ್ಸ್ನ ನಾನು ಲೈಕ್ ಅರೌಂಡ್ 80 to 90% ಕ್ವಾಂಟಿಟಿನ ಎಕ್ಸಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಒಂದು 20% ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಲಾಜಿಕ್ ಸಿಂಪಲ್ ಇದ್ದು ಇದನ್ನ ಲೈಕ್ ಮಾರ್ಕೆಟ್ ರನ್ನಿಂಗ್ ಇದ್ದಾಗ ಡಿಸ್ಕಷನ್ ಮಾಡಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ವಾಸ್ ರಿಜೆಕ್ಟಿಂಗ್ ಹಿಯರ್ ಕಂಟಿನ್ಯೂಸ್ಲಿ ಪ್ರತಿ ಸಲ ಈ ಜಾಗದಿಂದ ಈ ಜಾಗದ ಮೇಲೆ ಲೈಕ್ ಬಾಡಿ ಪರ್ಸೆಂಟೇಜ್ ನೋಡ್ಕೊಳ್ಳಿ ಇದರ ಮೇಲೆ ಕ್ಲೋಸ್ ಆಗಿದೆ. ಸೊ ಇಟ್ ವಾಸ್ ಅ ಬುಲಿಶ್ನೆಸ್ ಸೆಂಟಿಮೆಂಟ್ ಆಗಿತ್ತು, ವಾಲ್ಯೂಮ್ಸ್ ಕೂಡ ಸಪೋರ್ಟೆಡ್ ಆಗಿತ್ತು. ಅದರ ಆಂಗಲ್ ಇಂದ ಇಲ್ಲಿ ಬೈ ಮಾಡಿದ್ದೆ ಅಂಡ್ ಮಾರ್ಕೆಟ್ 80% ವರೆಗೂ ಬಂದಿದೆ ಟಾರ್ಗೆಟ್. ಅಂಡ್ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ $62 ವರೆಗೂ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ನೀಟ್ ಆಗಿದೆ ಅನ್ಕೊಳ್ತೀನಿ. ಟಿಲ್ ನೌ ಇಟ್ಸ್ ವೆರಿ ಕ್ಲಿಯರೆಸ್ಟ್ ಕ್ಲೀನ್ ಥಿಂಗ್ಸ್ ಹಿಯರ್. ಸೊ ಎಕ್ಸ್ಪೆಕ್ಟೇಷನ್ ಮಾಡೋಣ ಇದೇ ರೀತಿ ಮಾರ್ಕೆಟ್ ನಮಗೆ ಚೆನ್ನಾಗಿರೋ ಮೊಮೆಂಟಮ್ ಕೊಡುತ್ತೆ ಅಂತೇಳಿ. ಸೊ ಇಲ್ಲಿ ಟ್ರೈಲಿಂಗ್ ಎಸ್ ಎಲ್ ಲೈಕ್ ಇಲ್ಲಿತ್ತಲ್ಲ ಇದನ್ನ ಶಿಫ್ಟ್ ಮಾಡಿರ್ತೀನಿ ಕಂಟಿನ್ಯೂಸ್ಲಿ. ಓಕೆ, ಅಂಡ್ ಐ ಆಮ್ ಪುಟಿಂಗ್ ದ ಟ್ರೈಲಿಂಗ್ ಎಸ್ ಎಲ್ ಟು ಹಿಯರ್. ಓಕೆ, ಈ ರೀತಿ ಇದೆ ನನ್ನ ಪೊಸಿಷನ್ ಈಗ ಸದ್ಯ ಮಟ್ಟಿಗೆ 61.40 ನನ್ನ ಎಸ್ ಎಲ್. ಓಕೆ, ಹಿಟ್ ಆದರೆ ಇಲ್ಲೇ ಹಿಟ್ ಆಗುತ್ತೆ. ಅಂಡ್ ಇದ್ರ ಜೊತೆ ಕಂಟಿನ್ಯೂ 61.7 ಅದಲ್ಲ, ಇಲ್ಲೊಂದು ರಿಜೆಕ್ಷನ್ಸ್ ಇದೆ. ಓಕೆ, ಲೈಕ್ ದಿಸ್ ಒನ್ ಇದನ್ನ ದಾಟಿದ್ರೆ ನನಗೆ ಕಾಣ್ತಾ ಇರೋದು 62. ಇಲ್ಲಿ ಹೆವಿ ರಿಜೆಕ್ಷನ್ಸ್ ಇದೆ, ಮಾರ್ಕೆಟ್ ಡ್ರಾಪ್ ಮಾಡಿ ಕೆಳಗಡೆ ಇದ್ದಿದ್ದ ಏರಿಯಾ. ಸೊ ಮಾರ್ಕೆಟ್ ಅದರ ಮೇಲೆಗಡೆ ಹೋಗುತ್ತೆ ಅಂದ್ರೆ ಐ ಪರ್ಸನಲಿ ಹೋಲ್ಡಿಂಗ್ ಇಟ್ಸ್ ವೆರಿ ಸ್ಟ್ರಾಂಗ್ಲಿ. ಓಕೆ, ಸೊ 61.7 ಮೇಲೆಗಡೆ ನೋಡೋಣ ಮಾರ್ಕೆಟ್ ಹೋಲ್ಡ್ ಮಾಡುತ್ತೋ ಹೆಂಗೆ. ಓಕೆ, ಸೊ ಚೆಕ್ಔಟ್ ದಿಸ್ ಒನ್. ಮಾರ್ಕೆಟ್ ಇದ್ರ ಮೇಲೆಗಡೆ ಹೋದ್ರೆ ನಾನು ಎಸ್ ಎಲ್ ನ ಲೈಕ್ 62 ಬಂದ್ರೆ 61.70ಗೆ ಎಸ್ ಎಲ್ ಇಟ್ಕೋತೀನಿ, ಟ್ರೇಲಿಂಗ್ ಎಸ್ ಎಲ್. ಓಕೆ, ದಿಸ್ ಹೌ ಯು ಡೂ ದ ಪೊಸಿಷನ್ ಈಸಿಲಿ ಹಿಯರ್. ಚೆಕ್, ಲೆಟ್ಸ್ ಸಿ. ಸೊ ಟ್ರೈಲಿಂಗ್ ಎಸ್ ಎಲ್ ನ ಸ್ವಲ್ಪ ಸ್ಟ್ರಿಕ್ಟ್ ಇಡೋಣ, 61ವರೆಗೂ ಬರ್ತೀನಿ ನಾನು. ಇನ್ ಕೇಸ್ ಮಾರ್ಕೆಟ್ ಇಸ್ ಲುಕ್ಸ್ ಲೈಕ್ ಅ ಸ್ಲೈಟ್ಲಿ ರಿವರ್ಸಲ್, ಬ್ರೇಕ್ ಆದರೆ ಹೋಲ್ಡ್ ಮಾಡ್ತೀನಿ, ಇದ್ರೊಳಗಡೆ ಯಾವುದೇ ರೀತಿ ಕಿರಿಕಿಲ್ಲ. ಇಲ್ಲಿ ಸ್ಟಕ್ ಯಾಕೆ ಆಗಿದೆ ಅಂತ ನಿಮಗೂ ಕಾಣುತ್ತೆ. ದಿಸ್ ಅ ರಿಜೆಕ್ಷನ್ ಏರಿಯಾ. ಬ್ರೇಕ್ ಆದ್ರೆ ಸಖತ್ತಾಗಿ ಸ್ಪೀಡಾಗಿ ಬ್ರೇಕ್ ಆಗ್ತದೆ, ಮತ್ತೆ ಸಖತ್ತಾಗಿ ಬ್ರೇಕ್ ಆಗ್ತದೆ. ಇಟ್ಸ್ ಗೋನ್ ಬಿ ಫ್ಯಾಂಟಾಸ್ಟಿಕ್ ಬ್ರೇಕ್ಔಟ್. 62 ಮೇಲೆಗೂ ಕಿತ್ಕೊಂಡು ಹೋಗ್ಬೋದು ಇದು. ಓಕೆ, ದಾಟ್ಸ್ ವೈ ದಿಸ್ ಇಸ್ ಅ ಲೈಕ್ ಟ್ರೇಲಿಂಗ್ ಎಸ್ ಎಲ್ ಹಿಯರ್. ರೈಟ್ ಪಾರ್ಟ್ ಆಫ್ ಎಂಟ್ರಿ ಭಾಳ ಬೆಸ್ಟ್ ಥಿಂಕಿಂಗು. ಓಕೆ, ಇಫ್ ಯು ಆರ್ ಡೂಯಿಂಗ್ ಇಟ್ಸ್ ಪ್ರಾಪರ್ಲಿ, ಕರೆಕ್ಟಾ? ರೈಟ್. ಸೊ ಲೆಟ್ಸ್ ಸಿ, ನೋಡೋಣ ಎಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಮಾರ್ಕೆಟ್ ಅಂತೇಳಿ. ನಾನು ಸ್ಟ್ರಿಕ್ಟ್ ಆಗಿ ಎಸ್ ಎಲ್ನ ಚೇಂಜ್ ಮಾಡ್ತಿದ್ದೀನಿ, 61ವರೆಗೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಕೆಲವೊಂದು M6 ಅಲ್ಲಿ ಆಪ್ಷನ್ ಬಾಯಿಂಗ್ ಪೊಸಿಷನ್ಸ್ ಇದ್ದು ಅವನು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ 80%. 20% ಇದೆ, ಇದ್ರ ಜಸ್ಟ್ ಕೆಳಗೆ ಹಿಟ್ ಆದರೆ ಅವನು ಕೂಡ ಎಕ್ಸಿಟ್ ಹೊಡೆದಿರ್ತೀನಿ.
Okay, so I exited a maximum positions here. Okay, almost all done here. So ಈ ರೀತಿ ಟ್ರೇಡ್ ಆಗಿತ್ತು ಈ ಸಮಯ. ಓಕೆ, ಹೆಂಗನಿಸ್ತು ಅನ್ಕೊಳ್ತೀನಿ. ಸೊ ಮ್ಯಾಕ್ಸಿಮಮ್ ಪೊಸಿಷನ್ ಐ ಎಕ್ಸಿಟೆಡ್ ಹಿಯರ್. ಐ ಡೋಂಟ್ ಹೋಲ್ಡ್ ಎನಿ ಮೋರ್ ಹಿಯರ್. ಒನ್ ಮೋರ್ ಪಾಯಿಂಟ್ ಹಿಯರ್ ಟು ಆಡ್ ಹಿಯರ್, ದಿಸ್ 90 ಡಿಗ್ರಿ ನಂದೇ ಕಾನ್ಸೆಪ್ಟ್ ಇದೆ, ಮಾರ್ಕೆಟ್ ವಿಲ್ ಫಾಲ್ ಟಿಲ್ 60%. ಸೊ ಎಕ್ಸಿಟೆಡ್ ಎವ್ರಿಥಿಂಗ್ ಹಿಯರ್. ಓಕೆ, ಫೈನ್.